ನೀವು ಯಾವ ತರ ಪ್ರಯತ್ನ ಪಟ್ರಿ ಸರ್? ಫಸ್ಟ್ ಮಿಮಿಕ್ರಿ ಯಾವ ತರ ಬಂತು? ಅದನ್ನೇ ನಾನು ಹೇಳ್ತಿದ್ದು. ಅವಾಗ ಟೈಮ್ ಒಂದೊಂದು ಪಾಠ ಕಲಿಸುತ್ತೆ. ನಾವು ಇಮಿಡಿಯೇಟ್ ರಪ್ಪ ಅಂತ ಡ್ರೆಸ್ ಚೇಂಜ್ ಮಾಡಬೇಕು, ಇಮಿಡಿಯೇಟ್ ಹೋಗಿ ಸ್ಟೇಜ್ ಹತ್ರ ನಿಂತ್ಕೋಬೇಕು. ನೆಕ್ಸ್ಟ್ ನಮ್ಮ ಸೆಗ್ಮೆಂಟ್ ಅಂತ ಬಂದು ಕರೆದು, ಸರ್ ದಯಾನಂದ್ ಸರ್ ನೆಕ್ಸ್ಟ್ ನಿಮ್ದೆ, ರೆಡಿ ಇಲ್ವಾ ಅಂತ ಹಿಂಗೆ ನೋಡಿದ್ರು. ಎಂತ ಇದೊಂದು ಆಪರ್ಚುನಿಟಿಗೆ ಎಷ್ಟು ಜನ ಕಾಯ್ತಾ ಇರ್ತಾರೆ. ಟೈಮ್ನ ಬಿಟ್ಬಿಟ್ರಲ್ಲ, ಸಿಕ್ಲಿ ನೋಡಿ. ಅದಕ್ಕೆ ಕೇಳೋದು ಟೈಮ್. ಆವಾಗ ಟೈಮ್ ಅನ್ನೋದನ್ನು ತಲೆಗೆ ಹಾಕೊಂಡ್ವಿ. ನೀವು ಯಾವ ತರ ಪ್ರಯತ್ನ ಪಟ್ರಿ ಸರ್? ಫಸ್ಟ್ ಮಿಮಿಕ್ರಿ ಯಾವ ತರ ಬಂತು? ಅದನ್ನೇ ನಾನು ಹೇಳ್ತಿದ್ದು. ಆವಾಗ ಟೈಮ್ ಒಂದೊಂದು ಪಾಠ ಕಲಿಸುತ್ತೆ. ಇದು ಒಂದು ದೊಡ್ಡ ಪಾಠ. ಆದರೆ ನಮಗೆ ಅವತ್ತು ನಾವು ಒಂದು ಎಂಟ್ರಿ ಕೊಟ್ವಿ ಜಿ ಕನ್ನಡದ ಓಪನಿಂಗಲ್ಲಿ. ಕಾಮಿಡಿದು ಆಯಿತು, ಬಂದ ತಕ್ಷಣ ನಾವು ಇಮಿಡಿಯೇಟ್ ರಪ್ಪ ಅಂತ ಡ್ರೆಸ್ ಚೇಂಜ್ ಮಾಡಬೇಕು, ಇಮಿಡಿಯೇಟ್ ಹೋಗಿ ಸ್ಟೇಜ್ ಹತ್ರ ನಿಂತ್ಕೋಬೇಕು. ನೆಕ್ಸ್ಟ್ ನಮ್ಮ ಸೆಗ್ಮೆಂಟ್ ಅಂತ ನಮಗೆ ಗೊತ್ತಿಲ್ಲ. ಫಸ್ಟೇ ಒಂದು ಸ್ಟೇಜ್ ಸಿಕ್ಬಿಡ್ತಲ್ಲ ನನಗೆ, ಫುಲ್ ಖುಷಿ ಅಂತ ಮಾತಾಡ್ತಾ ಇದ್ದೀವಿ ಗ್ರೀನ್ ರೂಮಲ್ಲಿ. ಬಂದು ಕರೆದು, ಸರ್ ದಯಾನಂದ್ ಸರ್ ನೆಕ್ಸ್ಟ್ ನಿಮ್ಮದೇ, ರೆಡಿ ಇಲ್ವಾ ಅಂದರು. ಸುಧೀರ್ ಡ್ರೆಸ್ಸು ಹಾಕ್ಕೊಂಡಿಲ್ಲ, ಇವರು ಇದು ಡ್ರೆಸ್. ದಯಾನಂದ್ ಸರು ಫುಲ್ ರೆಡಿಯಾಗಿ ಸ್ಟೇಜ್ ಹತ್ರ ನಿಂತಿದ್ದಾರೆ. ಎಷ್ಟು 10 ಮಿನಿಟ್ಸ್ ಒಳಗಡೆ ನಾವು ನೋಡಿದ್ವಿ. ರೆಡಿಯಾಗಿಲ್ವಾ ಅಂದರು. ರೆಡಿ ಇಲ್ವಾ ಅಂತ ಹಿಂಗೆ ನೋಡಿದ್ರು. ನಮ್ಮ ನೋಡ್ಬಿಟ್ಟು, ಓ ರೆಡಿ ಇಲ್ವಾ, ಬೇಡ ಬಿಡಿ ಆಯಿತು, ಸುಮ್ಮನೆ ಆಗ್ಬಿಟ್ರು. ಸರಿ, ಪ್ರೋಗ್ರಾಮ್ ಮುಗೀತು. ಬಂದರು, ಕರ್ಕೊಂಡ್ರು, ನಮ್ಮನ್ನ ಕಾರಲ್ಲಿ ಕರ್ಕೊಂಬಂದು ಒಂದು ಕಡೆ ಟೀ ಕಾಫಿಗೆಲ್ಲ ನಿಲ್ಲಿಸಿದ್ರು. ಆವಾಗ ಹೇಳಿದ್ರು, ಎಂಥ ಇದೊಂದು ಆಪರ್ಚುನಿಟಿಗೆ ಎಷ್ಟು ಜನ ಕಾಯ್ತಾ ಇರ್ತಾರೆ. ನೀವು ಟೈಮ್ನ ಬಿಟ್ಬಿಟ್ರಲ್ಲ. ಡ್ರೆಸ್ ಬೈಲೇ ಇಲ್ಲ ಅವರು. ಇವತ್ತಿಗೂ ದಯಾನಂದ ಅವ್ರ ಗುಣ ಅದೇ ದೊಡ್ಡದು. ಬೈಲಿಲ್ಲ. ಮತ್ತು ಟೀ ಕೊಡಿಸಿ ತಿಂಡಿ ತಿನ್ನಿಸಿ ಹೇಳಿದ್ರು. ಅದೊಂದು ಎಂಟ್ರಿ ಮಾಡಿದರೆ ನಮ್ಗೆ ಎಷ್ಟೊಂದು ತೂಕ ಬರ್ತಾಯಿತ್ತು ಗೊತ್ತಾ. ಸಿಕ್ಲಿ ನೋಡಿ. ಅದಕ್ಕೆ ಕೇಳೋದು ಟೈಮ್. ಆವಾಗ ಟೈಮ್ ಅನ್ನೋದನ್ನು ತಲೆಗೆ ಹಾಕ್ಕೊಂಡ್ವಿ, ಶ್ರದ್ಧೆ ಅನ್ನೋದು ತಲೆಗೆ ಹಾಕ್ಕೊಂಡ್ವಿ, ಯಾವ ಸ್ಟೇಜ್ ಅನ್ನೋದು ತಲೆಗೆ ಹಾಕ್ಕೊಂಡ್ವಿ. ಹಿಂಗಾಯಿತು ಸರ್. ಈಗ ದಯಾನಂದ್ ಸರ್ ಬಗ್ಗೆ ಹೇಳ್ತಾ ಇದ್ರಿ, ಅವರಿಂದ ನೀವು ಇನ್ಸ್ಪೈರ್ ಆದಂಥದ್ದು, ಕಲ್ತಂಥದ್ದು ಏನು? ತುಂಬ ಇನ್ನೂ ಕಲಿತಾನೆ ಇದ್ದೀನಿ. ನಾವು ಕಲಿಬೇಕಾದ್ರೆ ಒಬ್ಬ ಸಂಗೀತಗಾರ ನೋಡಿಬಿಟ್ಟು ನಾವು ಸಂಗೀತ ಹಾಡ್ತೀವಿ, ನಾವು ಹಾಡು ಚೆನ್ನಾಗಿ ಆಡ್ತೀವಿ ಅನ್ನೋದಷ್ಟೇ ಮುಖ್ಯ ಅಲ್ಲ. ಭರತನಾಟ್ಯ ಮಾಡೋರಿಲ್ಲ, ನಾಟ್ಯ ಮಾಡೋ ನಾವು ಮಾಡ್ತೀವಿ, ಅದಷ್ಟೇ ಮುಖ್ಯ ಅಲ್ಲ. ಒಂದು ನಮಗೆ ಕೌಂಟ್ ಆಗೋದೊಬ್ಬ ಕಲಾವಿದನಿಗೆ A to Z ಕೌಂಟ್ ಆಗುತ್ತೆ. ಅವನು ಮಾಡೋಂಥ ಕೆಲಸಗಳು ಕೌಂಟ್ ಆಗುತ್ತೆ, ಅವನ ನಡೆನುಡಿ ಕೌಂಟ್ ಆಗುತ್ತೆ, ಅವನ ಬಿಹೇವಿಯರು ಕೌಂಟ್ ಆಗುತ್ತೆ, ಅವನು ಹೊರಗಡೆ ಬಂದಾಗ ಜನರ ಜೊತೆ ಹೇಗೆ ಸ್ಪಂದನೆ ಮಾಡ್ತಾನೆ ಅದು ಕೌಂಟ್ ಆಗುತ್ತೆ. ಆಮೇಲೆ ಸ್ಟೇಜ್ ಆಡಿಯನ್ಸ್ನ ಹೆಂಗೆ ನಾವು ಮೇಂಟೈನ್ ಮಾಡಬೇಕು, ಅವ್ರನ್ನೇ ಕಂಟ್ರೋಲ್ ತೊಗೋಬೇಕು. ಆಮೇಲೆ ನಮ್ಮ ಒಂದು ಹಾಡಾಗಲಿ, ನಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಯಾವ ಟೈಮಲ್ಲಿ ಹೇಗೆ ಕೊಡಬೇಕು, ಯಾವ ಟೈಮಲ್ಲಿ ಯಾವ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು. ನಾವು ಆ ಗೀತೆಗಳಾಗ್ಬೋದು, ನೃತ್ಯ ಆಗ್ಬೋದು, ನಮ್ಮ ಮಾತು ಭಾಷಣ ಎಲ್ಲವೂ ಆಗ್ಬೋದು. ಅದು ಯಾವುದು ಸ್ಟೇಜು, ಅಲ್ಲಿ ಯಾವ ಜನ ಇದ್ದಾರೆ, ಅಲ್ಲಿಗೆ ನಾವೇನು ಕೊಡಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರಬೇಕು. ಅದಾಗಬೇಕು ಅಂದರೆ ಒಂದು 5-10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸುಮ್ಮನೆ ನಾವು ಗೊತ್ತು ಅನ್ನೋದಲ್ಲ. ಒಂದು ಸರಿ ಅದರಲ್ಲಿ ನಾವು ಏನು ಬೇಕೋ ಅದು ಕೊಟ್ಟಿದ್ರೂ ಇತ್ತೀಚೆಗೆ ಕಷ್ಟ. ನಮ್ಗೆ ಅದು ಬೇಕು, ಇದು ಬೇಕು ಗಲಾಟೆ ಇಟ್ಕೊಂಡ್ಬಿಡ್ತವೆ, ಸ್ಟೇಜ್ನೇ ಹೊಡೆದಾಕ್ಬಿಡ್ತಾರೆ. ಆ ಥರದವೆಲ್ಲ ಆಗ್ಬಿಡ್ತವೆ. ಆದ್ದರಿಂದ ನಮಗೊಂದು 5-10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಇವೆಲ್ಲ ಆಗಬೇಕು ಅಂತ. ಆವಾಗ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಶಬ್ದ ಮಾಡಬಾರ್ದಪ್ಪ. ಮಡಿಕೆಗಳು ನೀರು ತುಂಬ್ದಂಗೆ ಎಲ್ಲನೂ ತುಂಬಿಕೊಂಡು ಸುಮ್ಮನೆ ಗಂಭೀರವಾಗಿರಬೇಕು, ಜನಕ್ಕೆ ಕೊಡಬೇಕು, ಆಗಲೇನೋ ಸುಮ್ಮನೆ ಬರಬೇಕು ಅಂತ ನಾವೇನು ಹೇಳೋಕ್ಕ. ಈ ಥರದ್ದು ನಾವು ಖಾಲಿ ಗಡಿಗೆ ಇರೋದು, ಶಬ್ದ ಮಾಡೋ ಗಡಿಗೆನ ತುಂಬಿದ ಕೊಡ ಮಾಡಿ ಅದನ್ನು ಹೇಗೆ ನಾವು ಕಾಪಾಡ್ಕೊಂಬರ್ಬೇಕು ಅನ್ನೋದನ್ನು ಒಂದು ರೀತಿ ದಯಾನಂದ್ ಸರ್ ಅವರಿಂದ ಕಲ್ತ್ವಿ. ಇನ್ನೂ ಅವ್ರು ಏನು ಹೇಳ್ತಾರೆ ಕಲಿತಾ ಇದ್ವಿ.